ಬಹುನಿರೀಕ್ಷಿತ ಹಳದಿ ಮೆಟ್ರೋ ಲೇನ್ ನಾಳೆ ಲೋಕಾರ್ಪಣೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನಾಳೆ ಹಳದಿ ಲೇನ್ ಮೆಟ್ರೋ ಲೋಕಾರ್ಪಣೆ ಆಗ್ತಾ ಇದೆ. ಪ್ರಧಾನಿ ಮೋದಿ ಅವರು ಮೆಟ್ರೋಗೆ ಚಾಲನೆಯನ್ನ ನೀಡಲಿದ್ದಾರೆ. 7,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಟ್ರೋ ಮಾರ್ಗ ನಿರ್ಮಾಣಗೊಂಡಿದೆ. 19.15 ಕಿಲೋಮೀಟರ್ ಮಾರ್ಗದ ಮೆಟ್ರೋ ಲೇನ್ ಇದು. ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ ಆರ್ವಿ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತಹ ಲೇನ್, ನಗರ ಹಾಗೂ ಗ್ರಾಮೀಣ ಭಾಗ ಸಂಪರ್ಕಿಸುವಂತಹ ಮಾರ್ಗ ನಾಳೆ ಲೋಕಾರ್ಪಣೆಗೊಳ್ತಾ ಇದೆ. ಹೊಸೂರು ರಸ್ತೆಯನ್ನು ಸಂಪರ್ಕಿಸುವಂತಹ ಹಳದಿ ಲೇನ್ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಆರ್ವಿ ರಸ್ತೆಯಿಂದ ಹೊಸೂರು ರಸ್ತೆಯ ಬೊಮ್ಮಸಂದ್ರದ ಹೊರಗೆ ಸುಮಾರು 19.15 ಕಿಲೋಮೀಟರ್ಗಳ ಉದ್ದನೆಯ ಈ ಒಂದು ಮೆಟ್ರೋ ಲೈನ್ಗೆ ಈಗೇನು ಕ್ಷಣಗಣನೆ ಆರಂಭವಾಗಿದೆ, ಎಲ್ಲೆಡೆಯೂ ಕೂಡ ಬರದ ಸಿದ್ಧತೆಗಳು ನಡೀತಾ ಇದೆ. ಎಲ್ಲೆಡೆಯೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ ಮತ್ತು ಈ ಒಂದು ನಿಲ್ದಾಣದಲ್ಲಿ ಎಲ್ಲವೂ ಕೂಡ ಭದ್ರತಾ ತಪಾಸಣೆಗಳು ಕೂಡ ನಡೀತಾ ಇದೆ. ಜೊತೆಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೂ ಈ ಒಂದು ಇನ್ಫೋಸಿಸ್ ನಿಲ್ದಾಣದಲ್ಲಿ ನಾವಿದ್ದೇವೆ. ಈ ಒಂದು ಇನ್ಫೋಸಿಸ್ ಎಲೆಕ್ಟ್ರಾನಿಕ್ ಸಿಟಿಯ ನಿಲ್ದಾಣದಲ್ಲಿ ಈಗ ಎಲ್ಲೆಡೆಯೂ ಕೂಡ ಅಂತಿಮ ಕ್ಷಣದ ಸಿದ್ಧತೆಗಳು ನಡೀತಾ ಇರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಬಹು ನಿರೀಕ್ಷಿತವಾದಂತಹ ಈ ಒಂದು ಲೈನ್ ಈಗ ಅಂದರೆ ಭಾನುವಾರ ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿರವರು ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ. ಇದರಿಂದ ಹೊಸೂರು ಮುಖ್ಯ ರಸ್ತೆಯಲ್ಲಿ ಸಂಚರಿಸುವಂಥ ಪ್ರಯಾಣಿಕರಿಗೆ ಮತ್ತು ಹೊಸೂರು ಮುಖ್ಯ ರಸ್ತೆಯ ಸಾಫ್ಟ್ವೇರ್ ಕಂಪನಿಗಳ ಹಬ್ ಎನಿಸಿರುವಂಥ ಎಲೆಕ್ಟ್ರಾನಿಕ್ ಸಿಟಿಗೆ ಅತಿ ಹೆಚ್ಚು ಉಪಯೋಗವಾಗಲಿದೆ. ಬಹು ನಿರೀಕ್ಷಿತವಾದಂಥ ಹಳದಿ ಯೆಲ್ಲೋ ಲೈನ್ ಈಗ ಲೋಕಾರ್ಪಣೆಯಿಂದ ಇಲ್ಲಿನ ಜನರಿಗೆ ಸಂಚಾರಕ್ಕೆ ಅತಿ ಸುಗಮವಾಗಲಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಎಲೆಕ್ಟ್ರಾನಿಕ್ ಸಿಟಿಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.